ನನ್ ತಂಗಿನ ನೋಡ್ಬೇಕು ಬಿಕ್ಕಿ ಬಿಕ್ಕಿ ಅತ್ತ ರಶ್ಮಿಕಾ. ಅವಳ ಬೆಳವಣಿಗೆ ನೋಡೋಕಾಗ್ತಿಲ್ಲ, ರಶ್ಮಿಕಾ ನೋವು. ಪುಟ್ಟ ತಂಗಿ ನೆನೆದು ದುಃಖ ಹೇಳ್ಕೊಂಡ ನ್ಯಾಷನಲ್ ಕ್ರಶ್. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸಾಲು ಸಾಲು ಸಿನಿಮಾಗಳಲ್ಲಿ ಇದೀಗ ಬ್ಯುಸಿ ಇರುವಂತಹ ಪ್ಯಾನ್ ಇಂಡಿಯಾ ನಟಿ. ಸ್ಟಾರ್ ಪಟ್ಟ ಸಿಕ್ತಿದ್ದಂತೆ ಜಾಹೀರಾತು, ಸಿನಿಮಾ ಶೂಟಿಂಗ್ಗಳಲ್ಲಿ ರಶ್ಮಿಕಾ ನಿರತರಾಗಿದ್ದಾರೆ. ಎಷ್ಟೇ ಅಂದರೆ ತನ್ನ ಕುಟುಂಬದಿಂದ ಸಹ ವರ್ಷಾನುವರ್ಷ ದೂರ ಉಳಿಯುವಷ್ಟು ಬ್ಯುಸಿ ಆಗಿದ್ದಾರೆ. ಇದೆಲ್ಲ ನೆನೆದು ಭಾವುಕರಾಗಿರುವಂತಹ ನಟಿ ರಶ್ಮಿಕಾ ವೈಯಕ್ತಿಕ ಹಲವು ವಿಚಾರಗಳನ್ನು ಸಹ ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ. ಕನ್ನಡದ ಮೂಲಕ ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸ್ಟಾರ್ ನಟಿ ಮಾತ್ರ ಅಲ್ಲ, ಅತಿ ಚಿಕ್ಕ ವಯಸ್ಸಿನಲ್ಲೇ ಉತ್ತುಂಗಕ್ಕೆ ಏರಿದ್ದಾರೆ ಕೂಡ. ಬೇರೆ ಬೇರೆ ಊರುಗಳಲ್ಲಿ ಶೂಟಿಂಗ್, ಪ್ರವಾಸ ಹೀಗೆ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಸದಾಕಾಲ ಕಳೀತಾನೆ ಇರ್ತಾರೆ. ಆಗಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಹ ಕಾಣಿಸಿಕೊಂಡು ಪ್ರೇಕ್ಷಕರಿಗೆ ಅಪ್ಡೇಟ್ ಅನ್ನ ನೀಡ್ತಾ ಇರ್ತಾರೆ. ಸದ್ಯಕ್ಕೆ ತನ್ನ ತಂಗಿ, ಕುಟುಂಬ ಹಾಗೂ ಸ್ನೇಹಿತರನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ, ಅದಕ್ಕಾಗಿ ನಾನು ಕಣ್ಣೀರನ್ನ ಹಾಕ್ತಿದ್ದೇನೆ ಅಂತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಸ್ಟಾರ್ಡಮ್, ಶೂಟಿಂಗ್, ಸಿನಿಮಾ, ಕುಟುಂಬ, ಮುಖ್ಯವಾಗಿ ನನ್ನ ತಂಗಿ ಶಿಮನ್ ಮಂದಣ್ಣ ಕುರಿತು ರಶ್ಮಿಕಾ ಮಾತನಾಡಿದ್ದಾರೆ. ಸಿನಿಮಾಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುವಂತಹ ನಾನು ನನ್ನ ವೃತ್ತಿಯಿಂದಾಗಿ ವೈಯಕ್ತಿಕ ಜೀವನದಿಂದ ದೂರ ಆಗಿದ್ದೇನೆ. 8 ವರ್ಷಗಳಿಂದ ನಾನು ನನ್ನ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿದ್ದೇನೆ. ಬಿಡುವಿನ ಸಮಯಕ್ಕಾಗಿ, ರಜೆಗಳಿಗಾಗಿ ನಾನು ಅಳ್ತೇನೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಸಮಯ ನನ್ನ ಕುಟುಂಬದ ಜೊತೆಗೆ ಕಳಿಬೇಕು ಅಂತ ಅನಿಸಿದ್ರೂ ಸಹ ನನಗೆ ಅದು ಸಾಧ್ಯ ಆಗ್ತಿಲ್ಲ. ತಂಗಿ ಶಿಮನ್ ನನಗಿಂತ 16 ವರ್ಷ ಚಿಕ್ಕವಳು. ಅವಳಿಗೀಗ 13 ವರ್ಷ. ನನ್ನಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ. ಅವಳ ಬೆಳವಣಿಗೆಯನ್ನು ನಾನು ಎದುರಿಗೆ ಇಟ್ಕೊಂಡು ನೋಡೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅನ್ನೋ ಬೇಸರ ಕೂಡ ತುಂಬ ಇದೆ. ಇದು ಸದಾ ನನ್ನನ್ನು ಆಳವಾಗಿ ಕಾಡ್ತಾ ಇರುತ್ತೆ. ನನ್ನ ತಂಗಿಯನ್ನು ನಾನು ಬಹಳಷ್ಟು ಮಿಸ್ ಮಾಡ್ಕೊಳ್ತೇನೆ. ನಾನು 1.5 ವರ್ಷದಿಂದ ಕೊಡಗಿನ ಮನೆಗೆ ಹೋಗೇ ಇಲ್ಲ. ತಂಗಿ, ಅಪ್ಪ, ಅಮ್ಮ ಮತ್ತು ಸ್ನೇಹಿತರನ್ನು ನೋಡೋದಕ್ಕೆ ನನಗೆ ಆಗ್ತಾನೇ ಇಲ್ಲ. ಕುಟುಂಬದ ಎಲ್ಲ ಪ್ಲಾನ್ಗಳಲ್ಲೂ ಸಹ ನಾನು ಇರ್ತಾ ಇದ್ದೆ. ಸದ್ಯ ಹಾಗೆ ಆಗ್ತಾನೇ ಇಲ್ಲ. ಹೊರಗುಳಿದಂತೆ ನನಗೆ ಭಾಸ ಆಗ್ತಾ ಇದೆ. ಇದೆಲ್ಲವೂ ಸಹ ನನ್ನ ಜೀವನದ ವಾಸ್ತವ ಅಂತ ರಶ್ಮಿಕಾ ಅವರು ಹೇಳ್ಕೊಂಡಿದ್ದಾರೆ. ನನ್ನಮ್ಮ ನನಗೆ ಮೊದಲಿನಿಂದಲೂ ಸಹ ಹೇಳ್ತಿದ್ದಂತಹ ಸಲಹೆ ಅಂದರೆ ಇದೊಂದೇ ನೋಡಿ, ನಿನಗೆ ವೈಯಕ್ತಿಕ ಜೀವನ ಬೇಕಾದರೆ ವೃತ್ತಿ ಜೀವನವನ್ನು ತ್ಯಾಗ ಮಾಡಬೇಕಾಗತ್ತೆ. ವೃತ್ತಿಯಲ್ಲಿ ಸಾಧನೆ ಮಾಡಬೇಕಂದ್ರೆ ವೈಯಕ್ತಿಕ ಜೀವನದಿಂದ ದೂರ ಆಗಿರಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಅವರ ಮಾತು ನನಗೆ ಸದಾ ನೆನಪಿನಲ್ಲೇ ಇರುತ್ತೆ. ಹೀಗಾಗಿ ನಾನು ಹೆಚ್ಚು ಕೆಲಸವನ್ನು ಮಾಡೋ ಜೊತೆಗೆ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನ ಎರಡನ್ನೂ ಸಹ ಸಮತೋಲನವಾಗಿ ಕಾಯ್ದುಕೊಳ್ಳೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಿದ್ದೇನೆ ಅಂತ, ತನ್ನ ಕುಟುಂಬವನ್ನು ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಸಹ ರಶ್ಮಿಕಾ ಅವರು ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,